ಅಂತ ಹೇಳ್ತಾರೆ. ಓಂ ಶ್ರೀಯಪ್ಪತ್ತೇ ನಿತ್ಯಾತ್ಮಾ ತ್ಯಾಲೋಲ್ಲಾಸೋಪಹತ ಸಕಲಾಪತ್ಯ ತಪಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾರಚರಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ತನ್ನಮಾಮಿ. ಓಂ ಅಸಾಧೋರ್ಮಜಿಜ್ಞಾಸಾವು ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ತೇ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರೀಯಃಪತಿ ಅದೋಷತ್ವಸ್ಯ ಸಿದ್ಧ್ಯರ್ಥಂ ಅದಲ್ಲ ಐತಿ. ಅಥೋತು ಆತ್ಮಶಕ್ತಿಯೈವ ಶ್ರವಣಂ ಮನನಂ ತಥಾ. ಅದಕ್ಕೇನು ಮಾಡೋದು ಪ್ರತಿಯೊಬ್ಬರು ಕೂಡ ಆತ್ಮಶಕ್ತಿಯೈವ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರವಣ ಮಾಡಬೇಕು. ಇದು ಎಷ್ಟು ಸಾಧ್ಯವಾಗುತ್ತೋ ಅಂತ ಬಂತಷ್ಟ ನಮಗೆ ಸಾಧ್ಯ ಆಗೋದಿಲ್ಲ ಅಂತಲೇ ಶುರು ಮಾಡ್ತಾರೆ. ಸ್ವಲ್ಪ ಆಗುತ್ತೆ ಅಂತಾರೆ, ಸಾಧ್ಯ ಮ್ಯಾಕ್ಸಿಮಮ್ ಅಂತ ಅರ್ಥ. ಮ್ಯಾಕ್ಸಿಮಮ್ ಪ್ರಯತ್ನ ಪಡಲೇಬೇಕು, ಅವನು ಬೇರೆ ದಾರಿ ಇಲ್ಲ. ಯಥಭೇದೇ ತದನ್ವಯ ತತ್ತಂತ್ರತ್ವ ಇತ್ಯಶೇಷ ಅಶೇಷ ದೇವರಿ ಓದಿ ನೀವೇ ಓದಷ್ಟು ಹೇಳಿ ತಪ್ಪಲ್ಲ, ಆದರೆ ಹುಷಾರು. ಸಚ್ಚಿದ್ದಾಂತಕ್ಕೆ ವಿರೋಧ ಬರಬಾರ್ದು. ಸಚ್ಚಿದ್ದಾಂತ ಯಾವ ಕೆಲಸ ಬೇಕಾದ್ರೂ ಮಾಡು. ದೇಶಭಕ್ತಿ ಎಂಬುದು ಕಾಮನ್ ಇಲ್ಲ. ಅಟೆಂಡರು ದೇಶದ್ರೋಹ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲ, ಯಾರೂ ಮಾಡಾಗಿಲ್ಲ. ಅದು ಕಾಮನ್. ದೈವ ಭಕ್ತಿ ಅಂದ್ರೆ ಕಾಮನ್ ಆಗಿರ್ತದೆ. ಮತ್ತು ಏನೇ ಪ್ರಿನ್ಸಿಪಲ್ ಏನೇ ಹೇಳ್ಕೊಟ್ರು ಕೂಡ ಏನಿರ್ಬೇಕದು ದೇಶಕ್ಕೆ ಇದಕ್ಕೆ ಪೂರಕವಾಗಿರ್ಬೇಕು ಹೊರತು ಅಗೇನೆಸ್ಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇರಬೇಕು. ಅದರಲ್ಲಿ ಹೇಗೆ ನಮ್ಗೆ ಅರ್ಥ ಆಗಿದೆ ಇವತ್ತು. ಸಿಟಿಸನ್ ಹೇಗಿರಬೇಕು ಅಂದರೆ 100% ಲಾಯಲ್ ಆಗಿರ್ಬೇಕು ಕಂಟ್ರಿ. ದೇವ್ರ ಬಗ್ಗೆ ಹಾಗಿಲ್ದೇನೆ ಪಾಠ ಪ್ರವಚನ ಮಾಡಬಾರ್ದು. ದೇವ್ರ ಬಗ್ಗೆ ತಪ್ಪು ಹೇಳೋದಕ್ಕೆ ಹೋಗಬಾರ್ದು. ತಪ್ಪು ಅಂದರೆ ಏನು? ಗುಣಪೂರ್ಣತ್ವಕ್ಕೆ ಸ್ವಲ್ಪ ನ್ಯೂನತೆ ಬರ ಹೇಳಿದರೆ ಅದು ದೇವ್ರ ವಿಷಯ ಅಲ್ಲ. ದೋಷ ಸ್ವಲ್ಪ ದೋಷ ಇತ್ತು, ರಾಮದೇವರು ಸ್ವಲ್ಪ ದೋಷ ಇತ್ತು, ಅದು ಉಪಯೋಗ ಹೋಯ್ತು. ಆ ಸ್ವಲ್ಪ ದೋಷ ಬಂದರೂ ದೇವರಲ್ಲ ಅದು. ಗೊತ್ತಾಯ್ತಾ? ಸ್ವಲ್ಪ ನೀರು ಹಾಕಿದ್ದೀವಿ ಅಂದ್ರೆ ಹಾಲು ತಗೊಳ್ಳೋದು, ಸ್ವಲ್ಪ ನೀರು ಹಾಕಿದ್ದೀವಿ ಅಂದ್ರೂ ಅಷ್ಟೇ, ಪೂರ್ತಿ ಹಾಕಿದ್ದೀವಿ ಅಂದ್ರೂ ಅಷ್ಟೇ, ಅರ್ಥ ಇಲ್ಲ. ಆ ರೀತಿ ಶುದ್ಧವಾದ ಹಾಲು ಹೇಗೋ ನಾವು ನಮಗೆಲ್ಲ ಕೆಲವು ಪ್ಯೂರ್ ಅಂತ ಭಾರಿ ಇಷ್ಟಪಡ್ತಾರೆ. ದೇವ್ರ ಬಗ್ಗೆ ಮಾತ್ರ ಹೇಗಿದ್ರು ಪರವಾಗಿಲ್ಲ, ಅದು ತಪ್ಪದು. ವಿಷ್ಣುವ್ರ ಅನ್ಯಚ್ಚ ತಂತ್ರಂ, ದೇವರ ಉಳಿದವರೆಲ್ಲ ದೇವರ ಪರಿವಾರ. ದೇವರು ಮಾತ್ರ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಶೇಷ ದೋಷ ದೂರ. ಇದು ಕಾಮನ್ ಫ್ಯಾಕ್ಟರ್. ಪ್ರತಿ ಪದದಲ್ಲೂ ಎಚ್ಚರ ಇರಬೇಕು. ಸ್ವತಂತ್ರತ್ವ ಸದಾ ತಸ್ಯ ಭೇದಶ್ಚ ಸರ್ವತಃ. ಅದ್ರ ಭೇದ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದಭೇದೇ ತದನ್ವಯ ತತ್ತತ್ರಂತಚ್ಚ ಮುಕ್ತಾನಾಮಪಿ ತದ್ಗುಣಪೂರ್ತಯೇ. ಇನ್ನು ಮುಕ್ತರು ಗುಣಪೂರ್ಣರಾಗಿ ಬಿಡ್ತಾರೆ, ಮುಕ್ತರು ದೋಷದವರಾಗಿ ಅಂದರೆ ಮೋಕ್ಷ ಕೊಟ್ಟವನು ಪರಮಾತ್ಮ, ಇವನು ತಗೊಂಡವರು ಕೊಟ್ಟವ್ರು ಇಬ್ಬರು ಕೂಡ ಈಕ್ವಲ್ ಆಗಿಬಿಟ್ರೆ ಕೊಟ್ಟವ್ರಿಗೆ ವ್ಯತ್ಯಾಸ ಏನಾಗ ಅರ್ಥ ಆಯ್ತಾ? ನಮ್ಮಲ್ಲಿ ಕೆಲವು ನಿಯಮ ಇದೆ ಗೊತ್ತಾ, ತಮಾಷೆ. ಗೌರ್ಮೆಂಟ್ನಲ್ಲಿ ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತಾರೆ. ಅವನಿಗೊಂದು ನಿಯಮ ಏನು ಮಾಡಿದ್ದಾರೆ ಗೊತ್ತಾ? ರೂಲ್ ಅದು ಏನಂದರೆ, ಉಳಿದು ಎಲ್ಲರ ಸ್ಯಾಲ್ರಿ ಹೈಯೆಸ್ಟ್ ಸ್ಯಾಲ್ರಿ ಯಾರಿಗಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇವನಿಗಿರ್ಬೇಕು. ಸ್ಟಾಫಲ್ಲಿ ಯಾರು ಸ್ಯಾಲ್ರಿ ಇರುತ್ತೆ ಅದು ಹೈಯೆಸ್ಟ್ ಸ್ಯಾಲ್ರಿ ಒಬ್ಬನಿರ್ತಾರೆ. ಈಗ ಇವನು ಏನು ಪ್ರಮೋಟ್ ಆಗಿ ಬರ್ತಾನೆ ಅಂತ ತಿಳ್ಕೊಂಡು ಅವ್ನ ಸ್ಯಾಲ್ರಿ ಎಲ್ಲರಿಗಿಂತ ಜಾಸ್ತಿ ಇರಬೇಕು, ನಿಯಮ ಅದು. ಅಕಸ್ಮಾತ್ ಇಲ್ಲದೆ ಹೋದರೆ ಕೊಡಬೇಕಷ್ಟು. ಯಾಕೆ ಅದು ಅವನ ಅಡ್ವಾಂಟೇಜ್. ಅರ್ಥ ಆಯ್ತಾ ಈಗ? ಯಾಕೆಂದ್ರೆ ಇದು ಅರ್ಥ ಇಲ್ಲ, ಅವ್ರು ಹೆಡ್ಡಾಗಿ ಅರ್ಥನೇ ಇಲ್ಲ ಅವರಿಗೆ. ಹೆಡ್ಗೂ ಈಕ್ವಲ್ ಕೈಗಳು ಶಿಫ್ಟ್ ಯಾರು ಕಷ್ಟಪಡ್ತಾರೆ? ಏನು ನಡೆ ಬರೋ ಓದ್ತಿರ್ತಾರೆ ಅಷ್ಟೇ. ದುಡ್ಡು ಕೊಟ್ಟಾಗ ಏನು ಮಾಡ್ತಾರೆ? ಕರೆಕ್ಟ್ ಅಧಿಕಾರ ಎಲ್ಲ ಪ್ರಪೋರ್ಷನೇಟ್ ಜಾಸ್ತಿ ಆಗ್ತಾ ಹೋಗುದು. ಇಲ್ಲಿ ಕಾಮನ್ ಸೆನ್ಸ್ ಇದೆ. ಮುಕ್ತಿ ಕೊಡೋ ಪರಮಾತ್ಮಜಿ ಐಕ್ಯ ಹೇಳೋದಾದ್ರೆ ಮುಕ್ತಿ ಕೊಡೋ ದೊಡ್ಡವನ ಏನು ಅರ್ಥನೇ ಇಲ್ಲ ಅವ್ರು. ಮತ್ತೆ ಹಾಗಿದ್ರೆ ಮೊದಲೇ ಮುಕ್ತಿ ಹೋಗಿ ಇವನೇ ಬಂದು ಇಷ್ಟು ಯಾಕಾದವನು, ಇಬ್ರು ಸಮ ಆಗ ಕಾದಿದ್ದು ಯಾಕವನು? ಅವನೇ ಆಗಿದ್ದು. ತಗೊಂಡವ್ರಿಗೂ ಅದೇ ಆನಂದ, ಕೊಟ್ಟವ್ರಿಗೂ ಅದೇ ಆನಂದ. ಎಷ್ಟು ನಾಶ ಆಗಲ್ಲ ಅದರಿಂದ. ಕಾಮನ್ ಅದಕ್ಕೆ ಹೇಳ್ತಾರೆ, ಇದೆಂದು ಈಕ್ವಲ್ ಮಾಡಕ್ಕೆ ಹೋಗಬೇಡಿ. ಮುಕ್ತರ ಆನಂದ ಕೂಡ ಏನಾಗಿರ್ಬೇಕು? ಯಾವಾಗಲೂ ದೇವರ ಆನಂದಕ್ಕಿಂತ ಕಡಿಮೆ ಇರಬೇಕು. ಹಿಂದಿರಲಿಲ್ಲ ಅಂದರೆ ಮೈನಸ್ ಪಾಯಿಂಟ್ ಇದ್ದೇ ಇದೆ ಅವರಿಗೆ. ಈಗ ಎಷ್ಟೇ ಇದ್ರು ಮೊದಲಿರಲಿಲ್ಲ. ಎಷ್ಟು ದಿವಸ ಇರಲಿಲ್ಲ? ಅನಾದಿ ಕಾಲದಿಂದ ಇರಲಿಲ್ಲ. ಅದು ಮೇಕಪ್ ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಲ್ಲಿ ಇವೆಲ್ಲ ಕಾಮನ್ ಸೆನ್ಸ್ಗೆ ಅದಕ್ಕೆ ಕಾಮನ್ ಸೆನ್ಸ್ಗೆ ಅರ್ಥ ಆಗೋ ವಿಚಾರಗಳು. ಇದು ವಿರುದ್ಧವಾದ ಸಿದ್ಧಾಂತ ಹೇಳಿದಾಗ ಏನಂತಾರೆ ಅದಕ್ಕೆ? ಯುಕ್ತಿ ವಿರುದ್ಧ ಸಿದ್ಧಾಂತಗಳು.
ಮುಕ್ತಾನಾಮಪಿ ಭೇದಸ್ತೆ, ಮುಕ್ತರಾದಲ್ಲೂ ಭೇದ ಇರಬೇಕು. ಇಲ್ದವರಿಗೆ ಅಲ್ಲಿ ಮುಕ್ತರಲ್ಲೆಲ್ಲ ಒಂದೇ ರೀತಿ ಸಾಧನೆ ಮಾಡಿ ಬಂದಿಲ್ಲ, ಡಿಫ್ರೆನ್ಸ್ ಇದೆ. ಎಲ್ಲ ಒಂದೇ ಆನಂದ ಕೊಟ್ಬಿಟ್ರೆ ಕ್ವಾಲಿಫಿಕೇಶನ್ ತಕ್ಕಂತೆ ವೇರಿ ಆಗಬೇಕೋ ಬೇಡವೋ, ವ್ಯತ್ಯಾಸ ಹೇಳಿದ್ರಲ್ಲ ಈಗ. ಆ ಥರ ದುಃಖ ಆನಂದ ವೇರಿ ಆಗುತ್ತೆ ಅವರಿಗೆ. ಆ ಪರಮಾತ್ಮ ಆನಂದ ವೇರಿ ಆಗೋದಿಲ್ಲ. ಸ್ಟಿಲ್ ನಚ ಭಿನ್ನ ಪೂರ್ಣ ಅಂದಮೇಲೆ ಮತ್ತೆ ಚೇಂಜ್ ಆದ್ರೆ ಪೂರ್ಣತ್ವ ಧಕ್ಕೆ ಬರೋದು. ನಹಿ ಭಿನ್ನ ಭಿನ್ನತಾಂ ಗಚ್ಚದೃಷ್ಟಂ ಕ್ವಚಿತ್. ಇಲ್ಲ ರೀ, ಅದಕ್ಕೆ ಈಗ ಭೇದ ಒಪ್ಕೋತೇವೆ, ಆಮೇಲೆ ಕೆಲವು ವಾದ ಹೀಗಿದೆ, ಇಲ್ಲಿ ತಾರತಮ್ಯ ಒಪ್ತೇವೆ, ಅಲ್ಲಿ ತಾರತಮ್ಯ ಇಲ್ಲ, ಇಲ್ಲಿ ಭೇದ ಒಪ್ತೇವೆ, ಅಲ್ಲಿ ಭೇದ ಇಲ್ಲ. ಒಂದ್ಸರಿ ಭೇದ ಒಪ್ಪಿದ ಮೇಲೆ ಅದು ಔಪಾಧಿಕ ಅಲ್ಲ ಅಂತ ಆದಾಗ ಏನಾಗ್ಬೇಕದು ನಿತ್ಯ ಆಗ್ಬೇಕು ಹೊರತು ಚೇಂಜ್ ಆಗ್ಲಿಕ್ಕೆ ಬರೋದಿಲ್ಲ. ತಸ್ಯಾಪಿ ಅಭಾವೋ ಅನುಭವೋಪಮಃ. ಇವತ್ತು ತಂದೆ ತಾಯಿ ಇದ್ದಾರೆ ತಿಳ್ಕೊಂಬೋಣ. ಮಕ್ಕಳಿಗೆ ಎಷ್ಟೇ ವಯಸ್ಸಾದ್ರೂ ತಂದೆ ತಾಯಿ ಏಜ್ಗಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ವೋ? ಯಾಕೆ? ತಂದೆ ತಾಯಿದು ಮೊದಲು ಇರಲೇಬೇಕು ಅವರು. ಅರ್ಥ ಆಯ್ತಾ? ಈಗ ತಂದೆ ತಾಯಿ ಅವ್ರು ಇರಲೇಬೇಕು. ಆದ್ದರಿಂದ ಎಷ್ಟೇ ವಯಸ್ಸಾದ್ರೂ ಕೂಡ ಇವರಿಗಿಂತ ಮುಂದೆ ಇರ್ತಾನೋ. ದೇವರು ಮೋಕ್ಷ ಕೊಟ್ಟವನಾದ್ರೆ ಯಾವಾಗಲೂ ಏನಾಗಿರ್ತಾನೆ? ಆದಿದೇವನಾಗೇ ಇರ್ತಾನೆ, ಸರ್ವೋತ್ತಮನಾಗೇ ಇರ್ತಾನೆ. ತಥಾ ತಸ್ಯಾಪ್ಯಭಾವೋ ಅನುಭವೋಪಮಃ, ಅನುಭವ ಉಪಗಹ. ಇವೆಲ್ಲ ನೋಡ್ಕೊಂಡು ಹೋಗಿ ಅನುಭವಪೂರ್ವ ವಿಚಾರಗಳು ಅಂತ ಹೇಳ್ತಾರೆ. ಇವೆಲ್ಲ ಏನಿವು ಮನಸ್ಸು ಒಪ್ಪೋ ತಕ್ಷಣ ಅನುಭವ ಏನು ಹೇಳುತ್ತೆ? ಕರೆಕ್ಟ್ ಅಂತ ಹೇಳುತ್ತೆ. ಯಾರು ಗಲಾಟೆ ಕೂಡ ಮಾಡಲ್ಲ ಬಗ್ಗೆ, ಯಾರು ಗಲಾಟೆ ಮಾಡೋದಿಲ್ಲ. ಯಾಕೆಂದ್ರೆ ಪಾಪ ಅವ್ರು ಮೊದಲೇ ಬಂದವರು, ನಾವು ಈಗ ಬಂದವನು, ಅದು ಕೊಡೋದಾರ ಕೊಡಿ, ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಅವ್ರೇನು ಏನು ಮಾಡ್ತಾರೆ, ಪಾಪ ಅರ್ಜೆಂಟ್ ಹೋಗೋದು ಬನ್ನಿ ಅಂತ ಅವರೇ ಅವಾಗ ಹೋಗ್ಬೋದು. ಅದು ಡಿಮ್ಯಾಂಡ್ ಮಾಡೋಂಗಿಲ್ಲ ಅಂತ ಅವ್ನಿಗೆ ಪ್ರಿಫರೆನ್ಸ್ ಇರಲೇಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ ಹಾಗೆ. ಪೂರ್ವಾಭೇದೆ ದೋಷವತ್ವಂ ಈಶಸ್ಯ ಇತ್ಯತಿ ಭಿನ್ನತ ನಾರಾಯಣೇನ ಮುಕ್ತಾನಾಮಪಿ ಸಮ್ಯಗಿತಿ ಸ್ಥಿತಿ. ಆದ್ದರಿಂದ ಮೊದಲಿಂದನೂ ಭೇದ ಇದೆ, ಈಗೂ ಭೇದ ಇದೆ, ತಾರತಮ್ಯ ಇದೆ ಮೊದಲೆಲ್ಲ ಸರಿ ಅರ್ಥ ಮಾಡಿಕೊಂಡು ಪಾಠ ಪ್ರವಚನ ಮಾಡಬೇಕು, ತಾನು ಓದಬೇಕೇ ಹೊರತು ವಿರುದ್ಧ ವಿಷಯ ಕಂಡು ಬಂದರೆ ತಕ್ಷಣ ಏನು ಮಾಡಬೇಕು? ಸರಿ ಇಲ್ಲ ಅಂತ ಹೇಳೋದು. ಇವತ್ತು ಡ್ರೈವ್ ಮಾಡ್ತಿರ್ತಾರಲ್ಲ, ಎಲ್ಲ ಡೋರ್ ಶಬ್ದ ಇಂದ ಡೋರ್ ಹಾಕಿಲ್ಲ ನೋಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವನೇನು ಗಮನಿಸ್ತಾನ ಅವನು, ಯಾಕೆ ಮುಂದೆ ಡೇಂಜರ್ ಆಗುತ್ತೆ. ಈ ಗಮನಿಸೋರು ಏನಾಗುತ್ತೆ ಮುಂದೆ? ಆ ಥರ ಆ ದೃಷ್ಟಿಯಿಂದ ಅವ್ರು ಗಮನಿಸ್ತಾ ಇರ್ತಾನೆ. ಅದು ಸ್ವಲ್ಪ ಕೂಡ ಎಚ್ಚರ ತಪ್ಪಬಾರದು. ಅದು ಉಳಿದವರಿಗೆ ಗೊತ್ತಾಗಲ್ಲ, ಅವನು ನೋಟಿಸ್ ಮಾಡ್ತಾನೆ. ಆ ರೀತಿ ಪಾಠ ಹೇಳ್ತಕ್ಕ ಅವನು ಡ್ರೈವಿಂಗ್ ಮಾಡೋನು ಹೇಗೆ ಎಲ್ಲ ಡೋರು ಲಾಕ್ ಆಗಿದೆ ಅಂತ ತಿಳ್ಕೊಂಡು ಡ್ರೈವಿಂಗ್ ಮಾಡ್ತಾನೋ ಹಾಗೆ ಪಾಠ ಪ್ರವಚನ ಮಾಡೋರು ಓದೋರು ಹೇಗಿರ್ಬೇಕು? ಇದ್ರ ಬಗ್ಗೆ ಯಾವುದೋ ಒಂದು ಡೌಟ್ ಬಂದು ತಿಳ್ಕೊಳ್ಳಿ, ಡೌಟ್ ಆಗಿಡ್ಬೇಕೆ ಹೊರತು ಇಲ್ಲಿ ಹೇಳಿದ್ದಾರೆ ಆದ್ರಿಂದ ಅದು ಸುಳ್ಳು ಅಂತ ಹೇಳಬೇಕು ಹೋಗ್ಬಾರ್ದು. ಅದು ಕ್ಲಿಯರ್ ಮಾಡ್ಕೋಬೇಡ. ಇದ್ರ ಬಗ್ಗೆ ವಿವಾದ ಇಲ್ಲ, ಹೇಗೆ ಅಂತ ತಿಳ್ಕೊಬೇಕಷ್ಟೇ ಹೊರತು ಇನ್ನೆಲ್ಲ ಸರಿನೇ. ಆ ಥರ ಆನೆಸ್ಟಿ ಇರಬೇಕು. ಮತ್ತೆ ಅತಿ ವಾಕ್ಯ ಇದೆ ಇಲ್ಲಿ, ವಾರ್ತೆ ಇದೇ ಅರ್ಥ ಆಗ. ರಾಮದೇವ್ರ ಹತ್ರ ಒಂದು ಸ್ಪಷ್ಟ ಬರೆದು ಬಿಟ್ಟಿದ್ದಾರೆ, ಹತ್ರ ಸ್ವಲ್ಪ ಹತ್ರ ಅಂತ ಹೇಳೋಣ. ನಮ್ಮಷ್ಟು ಹತ್ತಿಲ್ಲ, ಸ್ವಲ್ಪ ಹತ್ರ ಅಂತ ಯಾಕೆ ಹೇಳಬಾರ್ದು ಅಂದರೆ ಅವು ಜೀವನ ಆಗ್ತಾನೆ ಹೊರತು ಸ್ವಲ್ಪ ಹತ್ರಗಳು ಜೀವನ ಆಗ್ತಾನೆ. ಅತ್ತೇನಾಗಲ್ಲ, ದೇವರಾಗೋದಿಲ್ಲ. ಭೇದಾಭೇದನೂ ಒಪ್ಲಕ್ಕೆ ಬರೋದಿಲ್ಲ. ಅಭೇದೇನ ದೋಷಾಣಾಮಪಿ ಸಂಭವ ನಿರ್ದೋಷತ್ವಂ ರಮಾಯಾಶ್ಚ. ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ಮೇಲೆ ಮಹಾಲಕ್ಷ್ಮಿ ಬಗ್ಗೆ ಒಂದು ಕಾಮನ್ ಫ್ಯಾಕ್ಟರ್, ನಿತ್ಯ ಮುಕ್ತಳು ಶ್ರೀರಾಮ. ನಮಗೆಲ್ಲ ಏನಿದೆ ಸಂಸಾರ ಬಂಧನ ಅವರು ಎಂದೂ ಇಲ್ಲ. 3 ಸ್ಟೇಜ್ ಇದೆ. ಎಂದೂ ಸಂಸಾರ ಬಂಧನ ಇಲ್ದಿರತಕ್ಕಂಥ ಪರಮಾತ್ಮ ಇದ್ದಾರೆ, ಒಂದು ಕಾಲಕ್ಕೆ ಸಂಸಾರ ಬಂಧನ ಇರೋ ಜೀವರಿದ್ದಾರೆ, ಮತ್ತೆ ಮಹಾಲಕ್ಷ್ಮಿ ಇದ್ದಾರೆ. ಅವರೆಂಥವ್ರು? ಅವರು ಎಂದೂ ಸಂಸಾರ ಬಂಧನ ಇಲ್ಲ. ಇಬ್ಬರಿಗೂ ಸಾಮ್ಯ ಬರುತ್ತಾ ಅಂತ ಕೇಳಿ ನಮಗವ್ರಿಗೆ ಸಾಮ್ಯ ಬರಲಿಲ್ಲ. ಈಗ ಯಾತಕ್ಕೆ? ಇರೋರು ಅವ್ರು ಇಲ್ಲದೆ ಇರೋರು. ಮತ್ತೆ ದೇವ್ರಿಗೆ ಬರಬಹುದಾದ್ರೆ ಇಲ್ಲ. ಸ್ವಾತಂತ್ರ್ಯ ಪದ ಸೇರಿತು. ಸ್ವಾತಂತ್ರ್ಯನ ನಿತ್ಯ ಮುಕ್ತತ್ವ ಯಾರಿಗಿದೆ? ದೇವರಿಗಿದೆ. ಪಾರತಂತ್ರ್ಯ ನಿತ್ಯ ಮುಕ್ತತ್ವ ಯಾರಿಗಿದೆ? ಮಹಾಲಕ್ಷ್ಮಿ. ಉಳಿದವರಿಗೇನಿಲ್ಲ, ಸ್ವಾತಂತ್ರ್ಯನೂ ಇಲ್ಲ, ನಿತ್ಯ ಮುಕ್ತತ್ವನೂ ಇಲ್ಲ. 3 ವ್ಯತ್ಯಾಸ ಬಂದ ಮೇಲೆ ಇನ್ನು ಐಕ್ಯ ಅಭೇದಕ್ಕೆ ಚಾನ್ಸಸ್ಸೇ ಇಲ್ಲ. ಇದನ್ನು ತಿಳ್ಕೊಳ್ಳಿ. ಅಲ್ಲಿ ನಿಸ್ವಾರ್ಥ. ಮತ್ತೆ ಬ್ರಹ್ಮ ಸರಸ್ವತಿ ವೀಂದ್ರ ಶೇಷ ರುದ್ರಾಶ್ಚ ತತ್ಸ್ತ್ರೀಯ ಶಕ್ರಕಾಮೋ ತದನ್ನೇಚ ಕ್ರಮಾನ್ ಮುಕ್ತೌವ ಪೀತಿ ಚ ಸತ್ಸಿದ್ಧಾಂತ ಇತಿ ಜ್ಞೇಯ. ಅಂದರೆ ವಿಷ್ಣು ಸರ್ವೋತ್ತಮತ್ವ, ದೋಷ ದೂರತ್ವ, ಗುಣಪೂರ್ಣತ್ವ. ಅನಂತರ ಮುಕ್ತರಿಗೂ ಅವರಿಗೂ ಕೂಡ ಭೇದ ತಾರತಮ್ಯ. ಆಮೇಲೆ ಮಹಾಲಕ್ಷ್ಮಿಯ ಸ್ಥಾನಮಾನಗಳು. ಅದಾದ್ಮೇಲೆ ಬ್ರಹ್ಮ ಸರಸ್ವತಿ ಎಲ್ಲ ತಾರತಮ್ಯ. ಬ್ರಹ್ಮ, ಆಮೇಲೆ ಸರಸ್ವತಿ, ವೀಂದ್ರ. ಬ್ರಹ್ಮ ಅಂದ್ರೆ ವಾಯುದೇವರು ಬಂದರು, ಸರಸ್ವತಿ ಭಾರತೀನೂ ಬಂದರು, ವೀಂದ್ರ ಶೇಷ ರುದ್ರಾಶ್ಚ. ವೀಂದ್ರ ಗರುಡ, ಶೇಷ ಶೇಷದೇವರು, ರುದ್ರದೇವರು. ತತ್ಸ್ತ್ರೀಯ ಆಮೇಲೆ ಅವ್ರ ಪತ್ನಿಯರು. ಶಕ್ರಕಾಮೋ ಆಮೇಲೆ ಯಾರು ಬಂದ್ರು? ಇಂದ್ರದೇವರು, ಕಾಮದೇವ್ ಇಬ್ರು. ತದನ್ನೇಚ ಕ್ರಮಾತ್ ಉಳಿದವರೆಲ್ಲ ಕ್ರಮವಾಗಿ ಏನಾಗ್ತಾರೆ? ಮುಕ್ತವು. ಇಲ್ಲೂ ಭೇದ, ಇಲ್ಲೂ ತಾರತಮ್ಯ ಇದೆ, ಭೇದ ಇದೆ, ಅಲ್ಲೂ ತಾರತಮ್ಯದ ಭೇದ ಇದೆ. ಇದು ಸತ್ಸಿದ್ಧಾಂತ ಅದಕ್ಕೆ ಹೆಸರು. ಏನ್ ಹೇಳಿದ್ರು? ಅದು ಸತ್ಸಿದ್ಧಾಂತಕ್ಕೆ ವಿರುದ್ಧವಾಗದಂತೆ ಅಂದ್ರು. ಯಾವ ಸತ್ಸಿದ್ಧಾಂತ? ಬೇಸಿಕ್ ಸತ್ಸಿದ್ಧಾಂತ
ಇದನ್ನ ಒಪ್ಕೊಂಡ ಮೇಲೆ ಅದು ಕಾಮನ್ ಒಂದು ವೈಷ್ಣವತ್ವ ಬಂದು ಹೋಯ್ತು. ಈಗ ಉಳಿದವುಗಳಲ್ಲಿ ಕ್ಲಾರಿಟಿ ತಗೋಬೇಕು. ಅದು ಇದ್ರ ಮಾತ್ರ ಹಾಳಾಗಿಬಿಟ್ರೆ ಗುಪ್ಪಿ ಸೇರೋದೇ ಇಲ್ಲ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಎಂದೂ ಹೆಚ್ಚು ಕಡಿಮೆ ಆಗಬಾರದು. ನಿರ್ಣಯಿತೋ ಹರಿಣಾ ಸ್ವಯಂ, ಇದೆಲ್ಲ ಎಲ್ಲಿ ಬಂದಿದೆ? ನೀವು ಸಂಗ್ರಹ ಮಾಡಿಕೊಟ್ಟಿದ್ದಲ್ಲ, ದೇವರು ನಿರ್ಣಯ ಮಾಡಿಕೊಟ್ಟ ವಿಚಾರನ ಇದು ಸಂಗ್ರಹ ಮಾಡಿಕೊಟ್ಟಿದ್ದೇವೆ ಅಷ್ಟೇನೆ. ಏತದ್ವಿರೋಧಿ ಯತ್ ಸರ್ವಂ ತಪಸ್ಸೆ ಅಂಧಾಯ ಕೇವಲಂ. ಇದಕ್ಕೆ ವಿರುದ್ಧ ಇಷ್ಟೊತ್ತು ಹೇಳಿದ್ದಕ್ಕೆ ವಿರುದ್ಧ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ? ಅಂಧ ತಪಸ್ಸೆ ಆಗತ್ತೆ. ಸೊ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ತಾರತಮ್ಯ ಇವೆಲ್ಲ ಏನಿವು? ಸಿದ್ಧಾಂತ ಸೇರಿರೋದ್ರಿಂದ ಎಲ್ಲೂ ತಾರತಮ್ಯ ಭಂಗ ಆಗಬಾರ್ದು. ಆದರೆ ತಪಸ್ಸೆ ವಿಷ್ಣು ಸರ್ವೋತ್ತಮ ಅಂತ ಗೊತ್ತು ಅವನಿಗೆ, ವಾಯು ಜೀವೋತ್ತಮತ್ವನೂ ಗೊತ್ತು, ಉಳಿದ ತಾರತಮ್ಯ ಗೊತ್ತಿಲ್ಲ, ಅವ್ರಿಗೆ ಮುಕ್ತಿ ಇಲ್ಲ. ಇದೇ ಗೊತ್ತಿಲ್ಲ ವಿಚಾರ ಬಿಟ್ಬಿಡಿ. ಇದು ಗೊತ್ತಿದ್ದು ಉಳಿದು ಗೊತ್ತಿಲ್ಲದೆ ಹೋದರೆ ಮುಕ್ತಿ ಇಲ್ಲ. ಏತದ್ ವಿರೋಧಿ ಯತ್ ಸರ್ವಂ ತಪಸ್ಸೆ ಅಂಧಾಯ ಕೇವಲಂ. ಎಲ್ಲಿಗೆ ಹೋಗ್ತಾರೆ ಅವರು? ತಪಸ್ಸಿಗೆ ಹೋಗ್ತಾರೆ. ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಹೇಳದೆ ಹೋದ್ರೆ, ಗುಣಪೂರ್ಣತ್ವ ಒತ್ತಿಕೊಡದೆ ಹೋದ್ರೆ, ಇವರು ಹೇಳದೆ ಹೋದ್ರೆ ಅವ್ರು ಅಂಧ ತಪಸ್ಸಿಗೆ ಹೋಗ್ತಾರೆ. ಬಾಯಿಗೆ ಏನು ಒಪ್ಕೊಂಡಿದ್ದಾರೆ ಅವರು? ವಿಷ್ಣು ಸರ್ವೋತ್ತಮ ಹೇಳ್ಬಿಡ್ತಾರೆ. ಈ ಕ್ಲಾರಿಟಿ ಇಲ್ಲ ಅವರಿಗೆ. ಗುಣಪೂರ್ಣತ್ವ ನಂಬಿಕೆ ಇಲ್ಲ, ದೊಡ್ಡ ನಂಬಿಕೆ ಇಲ್ಲ. ಅದು ತಪಸ್ಸಿಗೆ ದೇವರನ್ನ ಒಪ್ಪಿಯೇ ಇಲ್ಲ, ಅಂಧ ತಪಸ್ಸಿಗೆ ಹೋಗ್ತಾರೆ. ಒಪ್ಪಿಯೂ ಅಂಧ ತಪಸ್ಸಿಗೆ ಹೋಗ್ತಾರೆ. ಗೊತ್ತಾಯ್ತಾ? ಯಾಕಂದ್ರೆ ಬೇಸಿಕ್ ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ದರಿಂದ ತಾರತಮ್ಯ ಗೊತ್ತಿದೆ, ತಪ್ಪು ತಿಳ್ಕೊಂಡ್ಬಿಟ್ಟಿದ್ದ. ಗರುಡಶೇಷ ರುದ್ರ ಆದ್ಮೇಲೆ ಬ್ರಹ್ಮದೇವರು ಬರ್ತಾರೆ ಅಂತ ಹೇಳ್ಬಿಟ್ಟ. ತಾರತಮ್ಯದೊಳಗೆ ಮುಗಿತು ಕತೆ. ಏನಾಯ್ತು ಅಲ್ಲಿಗೆ? ಅಂಧ ತಪಸ್ಸಿಗೆ ಹೋಗ್ತಾರೆ. ಅವನು ಬೇರೆ ಸರಿಯಾಗಿ ತಿಳ್ಕೊಂಡಿದ್ದು ಈ ಕೆಲಸಕ್ಕೆ ಬರಲಿಲ್ಲ. ಇತ್ತೇವ ಶ್ರುತ ಇವೆಲ್ಲ ಗಟ್ಟಿ ಆಗ್ಬೇಕಾದ್ರೆ ಮತ್ತೆ ಕೇಳಬೇಕು. ಅಂಧಂತಮೋ ವಿಶಂತೀತಿ ಪ್ರಾಹ ಶ್ರುತಿ ರತಿ ಸ್ಫುಟಂ. ಈ ಮಾತು ಸ್ಪಷ್ಟ ಹೇಳ್ತಾ ಇದೆ ಶ್ರುತಿ. ಇದರಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ಅಂಧ ತಪಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಇತ್ತೇವ ಶ್ರುತಯೋ ಅಶೇಷಾಹ ಪಂಚರಾತ್ರಮಥಾಖಿಲಂ. ಇಷ್ಟು ಹೇಳಿಬಿಟ್ಟು ಇಷ್ಟೇ ತಿಳ್ಕೊಂಡ್ರೆ ಸಾಧು. ಇದೊಂದಿದೆ, ಇದಕ್ಕೆಲ್ಲ ಏನು ಆಧಾರ ಅಂತ ತಿಳ್ಕೊಂಡಿರ್ತಾರೆ. ಇದಿಷ್ಟಕ್ಕೆ ಏನು ಆಧಾರ ಅಂದರೆ ಶಾಸ್ತ್ರದ ಆಧಾರ. ಶಾಸ್ತ್ರಗಳು ಯಾವ್ದು ಆಗಿದ್ರೆ ಟೆಕ್ಸ್ಟ್ ಅವ್ರು ಯಾವ ಟೆಕ್ಸ್ಟ್? ಈಗ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಆಗಬೇಕು. ಇವತ್ತು ಟೆಕ್ಸ್ಟ್ ಬುಕ್ಕೆ ಹಿಂದ್ ವರ್ಷ ಆಗಿದ್ದಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಇದು ಟೆಕ್ಸ್ಟ್ ಅಲ್ಲ, ಇವ್ರಿಗೆ ಅದು ಟೆಕ್ಸ್ಟ್ ಅಲ್ಲ, ಹಿಂದ್ ವರ್ಷದ್ದು. ಗೊತ್ತಾಯ್ತಾ? ಅದಕ್ಕೆ ಟೆಕ್ಸ್ಟ್ ಎರಡೀಗ ಒಂದು ಟೆಕ್ಸ್ಟ್ ಆಗಿರಬೇಕು, ಒಂದು ಈ ವರ್ಷದ್ದೇ ಟೆಕ್ಸ್ಟ್ ಆಗಿರ್ಬೇಕು. ಇಲ್ಲಿ ನಮಗೆ ಈ ವಿಷಯದ ಬಗ್ಗೆ ಒಂದು ಚೇಂಜ್ ಇಲ್ಲ. ಏನು ಚೇಂಜ್ ಇಲ್ಲ? ಈ ಟೆಕ್ಸ್ಟ್ ಚೇಂಜ್ ಆಗೋದೇ ಇಲ್ಲ. ಲೌಕಿಕ ಟೆಕ್ಸ್ಟ್ಗಳು ಚೇಂಜ್ ಆಗುತ್ತೆ, ಅಪ್ಡೇಟು ಆಗುತ್ತೆ. ಎಷ್ಟೊತ್ತಲ್ಲ ಅಪ್ಡೇಟ್. ಇವತ್ತು ತಮಾಷೆಗೆ ಇವತ್ತು ಎಷ್ಟೋ ಜನ ವೇಸ್ಟ್ಗಳಿರ್ತಾರೆ, ಫ್ರೆಶ್ ಸ್ಟೂಡೆಂಟ್ ಇರ್ತಾರೆ ಕಂಪ್ಯೂಟರ್ ಅವ್ರಿಗೆ. ಅವ್ರಿಗೆ ಅಪ್ಡೇಟ್ ಆಗಿರಲ್ಲ ಅಷ್ಟೊಂದು. ಅವ್ರು ಫೇಲ್ ಆಗಿ ಇವ್ರು ಪಾಸ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಅದು ಶಾಸ್ತ್ರದಲ್ಲಿ ಹಾಗಿಲ್ಲ. ಅದು ಹೇಗಿರುತ್ತೆ? ಏನಾಗಲ್ಲ, ಇದು ಚೇಂಜ್ ಆಗೋದೇ ಇಲ್ಲ ಅಂತ ಹೇಳ್ತಾಗಿದೆ. ಇದು ಈ ಯುಗಕ್ಕೆ ಒಂದು ಟೆಕ್ಸ್ಟ್ ಬುಕ್ಕು, ಬೇರೆ ಯುಗಕ್ಕೆ ಟೆಕ್ಸ್ಟ್ ಬುಕ್ಕು, ಇದು ದಕ್ಷಿಣ ಭಾರತಕ್ಕೆ ಟೆಕ್ಸ್ಟ್ ಬುಕ್ಕು, ಉತ್ತರ ಭಾರತ ಟೆಕ್ಸ್ಟ್ ಬುಕ್ ಹಾಗೆಲ್ಲ ಇಲ್ಲ. ಕಾಮನ್ ಇದು. ಎಲ್ಲಿಂದ ಇದು? ರುಜುಗಡೆಯಿಂದ ಹಿಡಿದು ತೃಣಜೀವನವರೆಗೂ ಕಾಮನ್ ಟೆಕ್ಸ್ಟ್ಗಳು. ಯಾರಿಗೂ ಟೆಕ್ಸ್ಟ್ ಚೇಂಜ್ ಆಗೋದಿಲ್ಲ. ಟೆಕ್ಸ್ಟ್ ಯಾವುದು ಅಂದರೆ ಲಿಸ್ಟ್ ಕೊಡ್ತಾರೆ. ನಾಳೆ ಆ ಲಿಸ್ಟ್, ಅದು ಆ ಲಿಸ್ಟ್ ಪ್ರಕಾರ ಎಷ್ಟು ಬಿಟ್ಬಿಟ್ಟಿದ್ದಾರೆ ಬೇರೆಯವರೆಲ್ಲ. ಇದರಲ್ಲೇ ಸೋತು ಬಿಡ್ತಾರೆ.